ಪುನೀತ್ ಜನನ ಲೋಹಿತ. ಮದ್ರಾಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ದಂಪತಿಗೆ ಮಾರ್ಚ್ 1975 ಜನಿಸಿದರು. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಪ್ಪು ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಅಪ್ಪು ಚಿತ್ರದಲ್ಲಿ ಅವರ ಮೊದಲ ಪ್ರಮುಖ ಪಾತ್ರದ ನಂತರ ಒಬ್ಬ ಭಾರತೀಯ ನಟ, ಲೋಕೋಪಕಾರಿ, ಹಿನ್ನೆಲೆ ಗಾಯಕ, ದೂರದರ್ಶನ ನಿರೂಪಕ ಮತ್ತು ನಿರ್ಮಾಪಕ. ಅವರು ನಟ ಮತ್ತು ಕನ್ನಡ ಜನರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರರಾಗಿದ್ದರು. ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರು. ಬಾಲ್ಯದಲ್ಲಿ ಅವರು ಅನೇಕ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ವಸಂತಗೀತೆ, ಭಾಗ್ಯವಂತ, ಚಲಿಸುವ ಮೋಡಗಳು, 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ, ಯಾರಿವನು ಮತ್ತು ಬೆಟ್ಟದ ಹೂವು ಚಿತ್ರಗಳಲ್ಲಿ ಬಾಲನಟನಾಗಿ ಅವರು ಅಭಿನಯ ಪ್ರಶಂಸೆಗೆ ಪಾತ್ರವಾಯಿತು. 4 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 6 ಫಿಲ್ಮ್ ಫೇರ್ ದಕ್ಷಿಣ ಮತ್ತು 5 ಸೈಮ ಪ್ರಶಸ್ತಿಗಳನ್ನು ನೀಡಿದ್ದರು. ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯವು ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಕರ್ನಾಟಕ ಸರ್ಕಾರವು ರಾಜ್ಯದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ನವೆಂಬರ್ 1, 2022 ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಿತು. ಪುನೀತ್ ಅವರನ್ನು ಮಾಧ್ಯಮಗಳು ಮತ್ತು ಅಭಿಮಾನಿಗಳು ಪವರ್ ಸ್ಟಾರ್ ಎಂದು ಕರೆಯುತ್ತಾರೆ. ನಟನಾಗಿ ಅವರ ಚಲನಚಿತ್ರಗಳು ಪ್ರಾಥಮಿಕವಾಗಿ ಕೌಟುಂಬಿಕ ನಾಟಕಗಳು ಮತ್ತು ಸಾಹಸ ಚಿತ್ರಗಳು. ಆದರೆ PRK ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಅವರು ನಿರ್ಮಿಸಿದ ಚಲನಚಿತ್ರಗಳು ಕೌಟುಂಬಿಕ ಸಂಬಂಧಗಳ ವಿಷಯದೊಂದಿಗೆ ಮತ್ತು ಸಾಮಾಜಿಕ ಸಂದೇಶಗಳನ್ನು ರವಾನಿಸುವ ಹಾಸ್ಯ ನಾಟಕದ ಪ್ರಕಾರಗಳು. ಅನೇಕ ವಾಣಿಜ್ಯಿಕವಾಗಿ ಯಶಸ್ವಿ ಚಿತ್ರಗಳಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದರು. ಅವರು ಅಪ್ಪು, ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ಅಜಯ್, ಅರಸು, ಮಿಲನ ಅನೇಕ ವಾಣಿಜ್ಯಿಕವಾಗಿ ಯಶಸ್ವಿ ಚಿತ್ರಗಳಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದರು. ವಂಶಿ, ರಾಮ್, ಜಾಕಿ, ಹುಡುಗರು, ಪವರ್, ರಣವಿಕ್ರಮ, ರಾಜಕುಮಾರ, ಅಂಜನಿ ಪುತ್ರ, ನಟ ಸಾರ್ವಭೌಮ, ಯುವರತ್ನ ಮತ್ತು ಜೇಮ್ಸ್. ಅವರ ಕೊನೆಯ ಬೆಳ್ಳಿತೆರೆಯಲ್ಲಿ ಕಾಣಿಸಿಕೊಂಡ ಮತ್ತು ಅವರೇ ಸ್ವತಃ ನಟಿಸಿದ ಡಾಕ್ಯುಮೆಂಟರಿ ಡ್ರಾಮಾ ಗಂಧದ ಗುಡಿ ಅವರು ಅತ್ಯಂತ ಪ್ರಸಿದ್ಧ ಸೆಲೆಬ್ರಿಟಿಗಳಲ್ಲಿ ಒಬ್ಬರು. ಇಷ್ಟಲ್ಲದೆ ರಿಯಾಲಿಟಿ ಶೋಗಳಲ್ಲಿ ಕೂಡ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ವೈಯಕ್ತಿಕ ಜೀವನವನ್ನು ನೋಡುವುದಾದರೆ ಪುನೀತ್ 1 ಡಿಸೆಂಬರ್ 1999 ಚಿಕ್ಕಮಗಳೂರಿನ ಅಶ್ವಿನಿ ರೇವನಾಥ್ ಅವರನ್ನು ಮದುವೆಯಾದರು. ಅವರಿಗೆ ಧೃತಿ ಮತ್ತು ವಂದಿತಾ ಎಂಬ 2 ಹೆಣ್ಣು ಮಕ್ಕಳಿದ್ದಾರೆ. ಅವರು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಹಾಗೂ ರಾಜ್ಯ ನಡೆಸುವ ಕರ್ನಾಟಕ ಹಾಲು ಒಕ್ಕೂಟದ KMFಗೂ ಕೂಡ ಬ್ರ್ಯಾಂಡ್ ಅಂಬಾಸಿಡರ್. 29 ಅಕ್ಟೋಬರ್ 2021 ಪುನೀತ್ ಅವರು ಸಾವನ್ನಪ್ಪಿದ್ದು, ಅವರ ಸಾವಿಗೆ ಕಾರಣ ಹೃದಯಘಾತ ಎಂದು ಘೋಷಿಸಲಾಯಿತು. ಅವರು ತಮ್ಮ ತಂದೆ ರಾಜ್ಕುಮಾರ್ ಅವರ ಪ್ರತಿಜ್ಞೆಗೆ ಅನುಗುಣವಾಗಿ ನಾರಾಯಣ ನೇತ್ರಾಲಯದಲ್ಲಿ ತಮ್ಮ ಕಣ್ಣುಗಳನ್ನು ದಾನ ಮಾಡಿ ಸಾವಿನಲ್ಲಿಯೂ ಸಾರ್ಥಕತೆಯನ್ನು ಮೆರೆದರು. ಅವರು ನಮ್ಮನ್ನಗಲಿ ಇಂದಿಗೆ ಸುಮಾರು 2 ವರ್ಷ ಕಳೆದರೂ ಅವರ ಮೇಲಿರೋ ಪ್ರೀತಿ, ಗೌರವ, ಅಭಿಮಾನ ಜನರ ಮನದಲ್ಲಿ ಇನ್ನೂ ಹಾಗೇ ನೆಲೆಸಿದೆ. ಶಿವಮೊಗ್ಗದಿಂದ ಬಂದಿರೋದು. ನಮ್ಮ ಹೆಸರು ಸಂತೋಷ್ ಅಂತ ಹೇಳಿ, ಇವರು ನಮ್ಮ ಬ್ರದರ್ ತೇಜಸ್ ಅಂತ ಹೇಳಿ. ನಾವು ಬೆಂಗಳೂರಿಗೆ ಬಂದಾಗೆಲ್ಲ ಒಟ್ಟಿನಲ್ಲಿ ಇಲ್ಲಿಗೆ ಬಂದು ಹೋಗ್ತೀವಿ. ಏನೋ ಒಂಥರ ಪೀಸ್ ಅನ್ಸುತ್ತೆ, ನಮಗೂ ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ. ಇವ್ರ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇವರೆಲ್ಲ ದೊಡ್ಡವರು, ಇವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನಮಗಿಲ್ಲ. ಆ್ಯಕ್ಚುಲಿ ಇವರಿಗಿರೋ ಬುದ್ಧಿ ನಮಗೂ ಬರಲಿ, ನಮ್ಮ ಮಕ್ಕಳಿಗೂ ಬರಲಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ನಮ್ಮ ಫ್ಯಾಮಿಲಿಯಿಂದ ಯಾರೇ ಬಂದರೂ ಅವರು ಕೂಡ ಇಲ್ಲಿ ಕರ್ಕೊಂಡ್ಬಂದು ತೋರಿಸ್ತೀವಿ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ಅಂತಂದರೆ ಯಾರಿಗೆ ಗೊತ್ತಿಲ್ಲ, ಕರ್ನಾಟಕ ಅಲ್ಲ ಬೇರೆ ಸ್ಟೇಟಲ್ಲೂ ಕೂಡ ಎಲ್ರಿಗೂ ಗೊತ್ತಿರೋದ್ರಿಂದ ನಾವು ಕರ್ನಾಟಕದಾರಾಗಿ ಬಂದ್ಬಿಟ್ಟು ನೋಡಬೇಕು ಅನ್ನೋದು ನಮಗಿದು. ಹಂಗಾಗ್ಬಿಟ್ಟು ಬಂದು ನೋಡ್ತೀವಿ ವರ್ಷಕ್ಕೊಂದ್ಸಲಿ ಎಂಟರ್ ಫ್ಯಾಮಿಲಿ. ಪುನೀತ್ ರಾಜ್ಕುಮಾರ್ ಅಂತ ಬಂದಿದ್ವಿ. ಅವ್ರು ತುಂಬ ನಮ್ಗೆ ತುಂಬ ಇಷ್ಟ. ಪುನೀತ್ ರಾಜ್ಕುಮಾರ್ ಫಿಲಮ್ ಎಲ್ಲ ನೋಡಿದ್ವಿ ನಾವು. ತುಂಬ ಅಂದರೆ ತುಂಬಾ ಇಷ್ಟ ಎಲ್ಲರಿಗೂ ಅಷ್ಟೇ. ಅಪ್ಪು ಅಂದರೆ ಅಪ್ಪು ಬಾಸೆ. ಯಾವುದಾದ್ರೂ ಒಂದು ಹಾಡು ಹೇಳಿ. ಒಂದು ಏಳು
ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ